ಅತ್ಯಾಚಾರ ಪ್ರಕರಣದಲ್ಲಿ ಅಂಧರ್ ಆಗಿರುವ ಜೆಡಿಎಸ್ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಇದೀಗ ಜೈಲಿನಲ್ಲಿ ಹೊಸ ಉದ್ಯೋಗ ಸಿಕ್ಕಿದೆ. 522 ರೂಪಾಯಿ ಕೂಲಿ ನೀಡಲಾಗ್ತಿದೆ. ಹಾಗಾದ್ರೆ ಪ್ರಜ್ವಲ್ ಜೈಲಿನಲ್ಲಿ ಆರಂಭಿಸಿದ ಹೊಸ ಕೆಲಸ ಏನು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಪ್ರಜ್ವಲ್ ಈಗ ಜೈಲಿನಲ್ಲಿ ಗ್ರಂಥಾಲಯ ಸಹಾಯಕ. ಎಸ್, ಮಾಡಬಾರದನ್ನ ಮಾಡಿದ್ರೆ ಹೀಗೆ ಆಗೋದು. ಹೆಣ್ಣು, ಹೊನ್ನು, ಮಣ್ಣು ಈ ಮೂರರ ಹಿಂದೆ ಹೋದವರು ಯಾರೂ ಕೂಡ ಉದ್ಧಾರವಾದ ಉದಾಹರಣೆನೇ ಇಲ್ಲ. ಇದೀಗ ಪ್ರಜ್ವಲ್ ರೇವಣ್ಣನ ಪರಿಸ್ಥಿತಿಯೂ ಇದೇ ಆಗಿದೆ. ಬೆಳ್ಳಿ ತಟ್ಟೆ, ಬೆಳ್ಳಿ ಸ್ಪೂನ್ನಲ್ಲಿ ಮೃಷ್ಟಾನ್ನ ಭೋಜನ. ವಾಹ್, ಎಂತಹ ಆಡಂಬರದ ಜೀವನ. ಆದ್ರೆ ಇದೀಗ ಜೈಲಿನಲ್ಲಿ ಮುದ್ದೆ, ಬಸ್ಸಾರು ತಿನ್ನೋ ಹಾಗಾಗಿದೆ. ಮನೆ ಕೆಲಸದಾಳಿನ ಮೇಲೆ ಮಾಡಿದ ಮನೆಹಾಳ ಕೆಲಸಕ್ಕೆ ಸಂಬಂಧಿಸಿದಂತೆ ಅತ್ಯಾಚಾರ ಪ್ರಕರಣದಲ್ಲಿ ಜೈಲು ಸೇರಿರುವ ಜೆಡಿಎಸ್ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಇದೀಗ ಪರಪ್ಪನ ಅಗ್ರಹಾರ ಕೇಂದ್ರ ಕಾರ್ಯಾಗೃಹದ ಗ್ರಂಥಾಲಯದ ಸಹಾಯಕ. ಅಂದಹಾಗೆ ಜೈಲಿನಲ್ಲಿರುವ ಕೈದಿಗಳು ಬಯಸುವ ಕೆಲಸಗಳನ್ನ ಕಾರ್ಯಾಗೃಹದ ಅಧಿಕಾರಿಗಳು ಹಂಚಿಕೆ ಮಾಡ್ತಾರೆ. ಅದರಂತೆ ಪ್ರಜ್ವಲ್ ರೇವಣ್ಣಗೆ ವಿವಿಧ ಕೆಲಸಗಳ ಮೆನು ಕಾರ್ಡ್ ಕೊಡಲಾಗಿತ್ತು. ಅದರಲ್ಲಿ ಪ್ರಜ್ವಲ್ ರೇವಣ್ಣ ಗ್ರಂಥಾಲಯ ಸಹಾಯಕ ಕೆಲಸವನ್ನ ಆರಿಸಿಕೊಂಡಿದ್ದಾರೆ. ಇನ್ನು ದಿನಗೂಲಿ ಲೆಕ್ಕದಲ್ಲಿ ಹೊಸ ಉದ್ಯೋಗ ಆರಂಭಿಸಿದ ಪ್ರಜ್ವಲ್ ಕೆಲಸ ಮಾಡಿದ ದಿನ 522 ರೂಪಾಯಿ ಕೂಲಿ ಸಿಗಲಿದೆ. ಅಂದ್ರೆ ಸಾಮಾನ್ಯವಾಗಿ ವಾರಕ್ಕೆ 3 ದಿನದಂತೆ 10 ರಿಂದ 12 ದಿನ ಶ್ರಮದಾನವಿರಲಿದೆ. ಈ ಲೆಕ್ಕದಲ್ಲಿ ಪ್ರಜ್ವಲ್ಗೆ ತಿಂಗಳಿಗೆ 5250 ರೂಪಾಯಿ ಸಂಬಳ ಸಿಗುತ್ತದೆ. ಈ ಹಣ ಅವರ ಬ್ಯಾಂಕ್ ಖಾತೆಗೆ ನೇರವಾಗಿ ಜಮೆಯಾಗಲಿದೆ. ತಮ್ಮ ದುಡಿಮೆ ಹಣ ಬಳಸಿಕೊಂಡು ಜೈಲಿನಲ್ಲಿ ಅಗತ್ಯ ವಸ್ತುಗಳ ಖರೀದಿ ಮಾಡಬಹುದು ಅಥವಾ ತಮ್ಮ ಕುಟುಂಬದವರಿಗೆ ಆ ಹಣವನ್ನ ಕಳಿಸಿಕೊಡಬಹುದಾಗಿದೆ. ಒಟ್ಟಿನಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಒಂದು ಅತ್ಯಾಚಾರ ಪ್ರಕರಣದಲ್ಲಿ ಮಾತ್ರ ಜೀವಾವಧಿ ಶಿಕ್ಷೆ ವಿಧಿಸಿ ಕೆಳ ನ್ಯಾಯಾಲಯ ಆದೇಶ ನೀಡಿದೆ. ಜೈಲಿನಲ್ಲಿ ಹೊಸ ಉದ್ಯೋಗ ಹುಡುಕಿಕೊಂಡಿದ್ದು ಕೆಲಸ ಜೋರಾಗಿ ನಡೆಯುತ್ತಿದೆ. ಜೊತೆಗೆ ಪ್ರಕರಣಗಳಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧ ವಿಚಾರಣೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಜೋರಾಗಿ ನಡೆಯುತ್ತಿದೆ. ನುಡಿಸಿರಿ ನ್ಯೂಸ್ ಡೆಸ್ಕ್, ಹೊನ್ನಾವರ.